ದ್ವಿತೀಯ PUC ಕನ್ನಡ ನಾಳೆನೇ ಎಕ್ಸಾಮ್ ಇದೆ. ಈ ಒಂದು ವಿಡಿಯೋದಲ್ಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ. ಭಾಷಾಭ್ಯಾಸದಲ್ಲಿ ನಾನಾರ್ಥಕಗಳು, ಸಮನಾರ್ಥಕಗಳು, ಜೋಡು ನುಡಿ, ದೇಶಿ ಅನ್ಯದೇಶಿ ಪದಗಳು, ಇನ್ನು ವಿಭಕ್ತಿ ಪ್ರತ್ಯಯಗಳು ಇದೆಯಲ್ಲ, ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆ. ತತ್ಸಮ ತದ್ಭವ ಆಗಿರ್ಬೋದು. ಈಗ ಬಿಟ್ಟ ಸ್ಥಳದಲ್ಲಿ ಫಿಕ್ಸ್ ಪ್ರಶ್ನೆ, ಹೊಂದಿಸಿ ಬರೆಯಲಿ ಫಿಕ್ಸ್ ಪ್ರಶ್ನೆ, ಅದೇ ರೀತಿ ಭಾಷಾಭ್ಯಾಸದಲ್ಲಿ ಫಿಕ್ಸ್ ಪ್ರಶ್ನೆಗಳನ್ನ ಕೊಡ್ತಾ ಇದ್ದಾನೆ. ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಯಾರೇನು ಏನು ಕನ್ನಡ ರಿವಿಷನ್ ಮಾಡಿಲ್ಲ, ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕಳಿಸಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನಡೀರಿ ವಿಡಿಯೋನ ಶುರು ಮಾಡೋಣ. ನೀವು ನಾಳೆ ಹೇಳ್ತೀರಾ ನನಗೆ, ನೀವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ಬಂದಿದ್ವು ಸರ್ ಅಂತ ಕಮೆಂಟ್ ಅಲ್ಲಿ ಬಂದು ವಾಪಸ್ ಬಂದು ಹೇಳ್ತೀರಾ. ನಡೀರಿ ವಿಡಿಯೋನ ಶುರು ಮಾಡೋಣ. ಅಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಾ ಇದ್ದಾನೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಹೋಗಿ ನೋಡಿ, ಎಲ್ಲ ರೀತಿ PDF ನೋಟ್ಸ್ ನಿಮ್ಗೆ ಅವೈಲೇಬಲ್ ಇದೆ. ಸ್ಟಾರ್ಟ್ ಮಾಡೋಣ. ಸ್ಥಳ ಮತ್ತು ಹೊಂದಿಸಿ ಬರೀರಿ. ಏನು ನಾಳೆ ಎಕ್ಸಾಮ್ ಇದೆಯಲ್ಲ, ಅದಕ್ಕೋಸ್ಕರ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ಚಾಪ್ಟರ್ ವಿತ್ ಇಂಪಾರ್ಟೆಂಟ್ ಕ್ವಶನ್. ಬಸ್ಲಿಂಗನ ಹೆಂಡತಿ ಹೆಸರು ಏನಂತಂದ್ರೆ ಅದು ಸಿದ್ಲಿಂಗಿ. ಬಸ್ಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು? ಅದು ಕಣ್ಣು ನೋವು. ಬಸ್ಲಿಂಗನ ಕಾಯಿಲೆ ದೇಹ ಮಟ್ಟದಿಂದ ಅದು ಮಾನಸಿಕ ಸ್ತರವನ್ನ ತಲುಪತೊಡಗಿತ್ತು. ಹೋದ ವರ್ಷ ಕೇಳಿದ್ರು ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ತನ್ನ ಉಡಾಪೆ ಶೈಲಿಯಲ್ಲಿಯೇ ಬಸ್ಲಿಂಗ ತಿಮ್ಮಪ್ಪರನ್ನ ನೋಡಿದನು. ಕೊನೆಗೂ ಬಸ್ಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ. ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಕರೆಕ್ಟ್ ಆಗಿ ಜಸ್ಟ್ ನೀವು ಕ್ಲಾಸ್ ಅನ್ನ ಕರೆಕ್ಟ್ ಆಗಿ ವಿಡಿಯೋ ಪೂರ್ತಿ ಕೊನೆ ತನಕ ನೋಡ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ತುಂಬಾ ಏನು ಕಾಂಪ್ಲಿಕೇಟೆಡ್ ಇಲ್ಲ. ವಾಲ್ಪರೆಗೆ ಬಂದಿರತಕ್ಕಂಥ ಬ್ರಿಟಿಷ್ ಪ್ರಜೆ ಅಂತಂದ್ರೆ ಕಾರ್ವೆರ್ ಮಾರ್ಷ್ 1890ರಲ್ಲಿ ಮಾರ್ಷ್ ವಾಲ್ಪರೆಗೆ ಬರ್ತಾನೆ. ಮಾರ್ಚ್ನ ಜೊತೆಗಾರನ ಹೆಸರು ಏನಂತಂದ್ರೆ ಪೊನ್ನಚ್ಚಿ. ಇಂಪಾರ್ಟೆಂಟ್. ವಾಲ್ಪರೈ ಮಧ್ಯದಲ್ಲಿರುವ ತೋಟದ ಹೆಸರು ಪುದುತೋಟಂ. ವಾಲ್ಪರೈನ ಕಾರ್ಮಿಕರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಅದಾದ ನಂತರ ಇಲ್ಲಿ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಅಂತಂದ್ರೆ ಸಿಂಹಬಾಲದ ಕೋತಿ. ವಾಲ್ಪರೈನ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ನೆಕ್ಸ್ಟ್, ಆಯ್ಕೆ ನಮ್ಮ ಕೈಯಲ್ಲಿದೆ. ಲೇಖಕಿಯ ಪತಿ ಕಿಡ್ನಿ ಸ್ಟೋನ್ ತೊಂದರೆಯಿಂದ ಬಳಲಿದರು. ಆನ್ಸರ್ ಇಲ್ಲಿ ಬ್ಲೂ ಕಲರ್ ಕೊಟ್ಟಿದ್ದೀನಿ. ಹಾಗಾಗಿ ಲೇಖಕಿ ಸಂಶೋಧನೆಗೆಂದು ಸೇರಿದ ಇನ್ಸ್ಟಿಟ್ಯೂಟಿನ ಹೆಸರು ಅದು ಟಾಟಾ. ಮುಂಬೈನ ಪ್ರಸಿದ್ಧ ನ್ಯಾಯವಾದಿಯಾದವರು ಪ್ಲೇವಿಯಾ. ಅದಾದ ನಂತರ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಸೀತಾ ಅವ್ರು ತಮ್ಮ ಗೆಳತಿ ಇರ್ತಾರಲ್ಲ, ಅವ್ರು ನೆನಪಾಗ್ತಾರೆ. ದುರಾಸೆಯ ಹುಡುಗನನ್ನ ನಿರಾಕರಿಸಿದವರು ನಿಶಾ ಶರ್ಮಾ. ಇನ್ನು ನೆಕ್ಸ್ಟ್, ಕನ್ನಡವನ್ನ ಕಟ್ಟುವ ಕೆಲಸವನ್ನ ನೋಡೋದಾದ್ರೆ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಗರು ಅವರು ದ್ವೀಪ ಜೀವಿಗಳಾಗುತ್ತಾರೆ. ಅದಾದ ನಂತರ ನೆಕ್ಸ್ಟ್, ಸ್ವಲ್ಪ ಸೈಜ್ ಕಡಿಮೆ ಇಟ್ಕೊಂತೀನಿ, ಕರೆಕ್ಟ್ ಆಗುತ್ತೆ. ಸರಿ, ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು CNR ರಾವ್. ಕನ್ನಡಿಗರು ಉದ್ಯೋಗದ ವಿಷಯದಲ್ಲಿ ಭೀತಗೊಂಡಿರ್ತಕ್ಕಂಥವ್ರು. ಅದಾದ ನಂತರ ಮಾಧ್ಯಮದ ಪ್ರಶ್ನೆ ನಮ್ಮಲ್ಲಿ ಬಗೆಹರಿಯಲಾರದ ಪ್ರಶ್ನೆಯಾಗಿದೆ, ಸಮಸ್ಯೆಯಾಗಿದೆ. ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಕನ್ನಡಿಗರು. ಬದುಕು ಭಾಷೆಯನ್ನ ಬಿಟ್ಟಿರುವುದಿಲ್ಲ. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗ ಆಗಬೇಕು. ಕನ್ನಡವನ್ನು ಕಟ್ಟುವ ಕೆಲಸ ಮುಗಿತು. ಈಗ ನೆಕ್ಸ್ಟ್ ವಿಡಿಯೋನ ಕೊನೆ ತನಕ ನೋಡಿ, ಅಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದು ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾರ್ಕ್ಸ್ ಕಲ್ತೋಗ್ಬೇಕು. ದಣಿಗಳ ಬೆಳ್ಳಿ ಲೋಟ. ದಣಿಗಳ ಹೆಸರು ಅಂತಂದ್ರೆ ವೆಂಕಪ್ಪಯ್ಯ. ದಣಿ ಎಂದಿಗೂ ಯಾರನ್ನ ನಂಬುವುದಿಲ್ಲ ಅಂತಂದ್ರೆ ಒಕ್ಕಲ ಮಕ್ಕಳನ್ನ ನಂಬುವುದಿಲ್ಲ. ಪಡಿಯಿಲ್ಲದ ದುಡಿತದ ಬಗ್ಗೆ ಅಸಮಾಧಾನಗೊಂಡಿದ್ದವಳು ಚಿನ್ನಮ್ಮ. ಬೆಳ್ಳಿ ಲೋಟ ತನ್ನ ಬಣ್ಣ ಮತ್ತು ಗಾಂಭೀರ್ಯವನ್ನ ಕಳೆದುಕೊಂಡಿತ್ತು. ದಣಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಮೋಕ್ಷ ಸಾಕ್ಷಿಯಾಗಿದೆ. ದಣಿಗಳ ತೋಟದ ಪಕ್ಕದಲ್ಲಿ ಹರಿಯತಕ್ಕಂಥ ಹೊಳೆ ಅಂದ್ರೆ ಶಾಂಭವಿ ಹೊಳೆ. ಬದುಕನ್ನ ಪ್ರೀತಿಸಿದ ಸಂತ ಇವು ಅಬ್ದುಲ್ ಕಲಾಂ ಚಾಪ್ಟರ್ ಗೊತ್ತಿರತಕ್ಕಂಥದ್ದು. ಅಗತ್ಯ ಮಾಹಿತಿಗಳನ್ನ ಕ್ರೋಢೀಕರಿಸುವ ಎಲೆಕ್ಟ್ರಾನಿಕ್ ಸಾಧನ ಅಂದ್ರೆ ಅದು ಚಿಪ್. ನೆಕ್ಸ್ಟ್, ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ದೇವರ ಬಂಧುಗಳು. ಅದಾದ ನಂತರ ನೆಕ್ಸ್ಟ್, ಇನ್ನೊಂದು, ಕಲಾಂ ರವರ ಆತ್ಮಚರಿತ್ರೆ ಹೆಸರು ವಿಂಗ್ಸ್ ಆಫ್ ಫೈರ್. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ವಿಜ್ಞಾನದ ಅಡಿಪಾಯವಿ ಪ್ರಶ್ನೆ ಕೇಳ್ತಕ್ಕಂಥದ್ದು. ಭೂಮಿ ಮೇಲಿನ ಮೊದಲ ವಿಜ್ಞಾನಿ ಅಂದ್ರೆ ಅದು ಮಗು. ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಚೆನ್ನೈನಲ್ಲಿದ್ರು. ಕಲಾಂ ಅವರನ್ನ ಶಾಲೆಗೆ ಕಳಿಸುವಂತೆ ಪ್ರೇರೇಪಣೆ ಮಾಡತಕ್ಕಂಥವ್ರು ಶಿವಸುಬ್ರಹ್ಮಣ್ಯ ಅಯ್ಯರ್. VJ ಸುಂದರಂ ಹೈದರಾಬಾದಿನ ರಕ್ಷಣಾ ಇಲಾಖೆ ನಿರ್ದೇಶಕರಾಗಿದ್ರು. ಇವರು ಕಲಾಂ ರವರು ಸಂದರ್ಶಕ ಪ್ರೊಫೆಸರ್ ಆಗಿದ್ದ ವಿಶ್ವವಿದ್ಯಾಲಯ ಅಂದ್ರೆ ಅಣ್ಣಾಮಲೈ. ನೆಕ್ಸ್ಟ್, ತಿರುಳುಗನ್ನಡದ ಬೆಳ್ಳುನುಡಿ. ಇಲ್ಲಿಂದನೂ ಒಂದು ಪ್ರಶ್ನೆ ಬರುತ್ತೆ, ಇಂಪಾರ್ಟೆಂಟ್. ರಾಮಾಯಣ ಕಥೆ ಹೇಳಬೇಕೆಂದು ಮನೋರಮೆ ಕೇಳ್ತಾಳೆ. ಶೇಷನು ರಾಮಾಯಣದ ಕಥೆಯನ್ನ ವಾತ್ಸಾಯನಿಗೆ ಹೇಳಿದನು. ರದ್ಯಮಪ್ಪ ಗದ್ಯದಲ್ಲಿ ಕಥೆ ಹೇಳೆಂದು ಮನೋರಮೆ ಕೇಳ್ತಾಳೆ. ಅದಾದ ನಂತರ ಮನೋರಮೆ ಬಹುಮಾನವಾಗಿ ಎನ್ನನ್ನೇ ಕೊಡುವಿನೆಂದಳು. ವಸುದಿಗೆ ಒಡೆಯ ನೆನೆಸಿದವನು ರಾಮಚಂದ್ರ. ಕನ್ನಡವು ಕಸ್ತೂರಿಯಲ್ಲವೇ ಅಂತ ಅಂದರು ಮನೋರಮೆ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ನೆಕ್ಸ್ಟ್ ನೋಡಿ, ಇನ್ನೊಂದು ಹೇಳ್ತೀನಿ. ಈಗ ಹಳ್ಳಿಯ ಚಹಾ ಹೋಟೆಲ್ಗಳು ವೀರೇಂದ್ರ ಸಿಂಪಿ. ಕಲಿಯುಗದ ಅಮೃತ ಅಂದ್ರೆ ಅದು ಚಹಾ. 3 ಕಾಲಿನ ಕುರ್ಚಿ ಹಳ್ಳಿ ಚಹಾದಂಗಡಿಯಲ್ಲಿ ಅಥವಾ ಹಳ್ಳಿ ಪಳಾರದಂಗಡಿಯಲ್ಲಿ 2 ಒಂದೇ ಇರ್ತಕ್ಕಂಥದ್ದು. ವೃದ್ಧರಿಗೆ ಬಾಯಿ ಚಪ್ಪಲ ಜಾಸ್ತಿ ಇರ್ತದೆ. ಹೆಡ್ ಮಾಸ್ಟರ್ ಬಗ್ಗೆ ಮುಖರ್ಜಿ ದೂರುಗಳನ್ನ ಹಳ್ಳಿಗರು ಕೊಡುತ್ತಾರೆ. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಅಂತಂದ್ರೆ ಅದು ಚಂದ್ರಭವನ. ಅರ್ಥ ಆಯ್ತಾ? ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ, ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕಾದ್ರೆ ಅಂದಾಗ ಮಾತ್ರ ನಿಮ್ಗೆ ಅದು ಗೊತ್ತಾಗುತ್ತೆ. ಲೇಖಕರು ಹೇಳುವ ಹಳ್ಳಿಯ ಹೋಟೆಲ್ ಹೆಸರು ಆಯ್ತು. ಅದಾದ ನಂತರ ಈಗ ಹಳ್ಳಿಯ ಹೋಟೆಲ್ಗಳಲ್ಲಿ ಈಗ ಸಿನಿಮಾ ದೇವತೆಗಳ ದರ್ಶನವಾಗ್ತಕ್ಕಂಥದ್ದು. ಆಯ್ತಾ? ಹೊಂದಿಸಿ ಬರೀರಿ, ಒಂದ್ ಸ್ವಲ್ಪ ಪಟ್ಟಂತ ನೋಡ್ತಾ ಬರೋಣ. ಕದಡಿದ ಸಲಿನಂ ನಾಗಚಂದ್ರ.
ಕದಡಿದ ಸಲಿಲ ಆಯ್ತಾ. ನೆಕ್ಸ್ಟ್ ನೋಡೋದಾದ್ರೆ ವಚನಗಳು ಉರ್ಲಿಂಗ ಪದ್ಯ ವಚನ ಬಸವಣ್ಣವರ ವಚನ. ಇನ್ನು ಹುಟ್ಟದೇ ಇರಲಿ ನಾರಿಯರನ್ನೋಳು ಕುಮಾರವ್ಯಾಸ. ಪಗೇಂ ಬಾಲಕನೆಂಬರೆ ಪುಲಿಗಿರಿ ಸೋಮನಾಥ. ಜಾಲಿಯ ಮರದಂತೆ ಪುರಂದರದಾಸರು. ಹಬ್ಬಲಿ ಅವರ ರಸಪಲ್ಲಿ ಜನಪದ. ಬೆಳಗು ಜಾವ ಅಂದ್ರೆ ದ ರಾ ಬೇಂದ್ರೆ. ಮುಂಬೈ ಜಾತಕ ಅಂದ್ರೆ GS ಶಿರುದ್ರಪ್ಪ. ನೆಕ್ಸ್ಟ್ ಅದಾದ ನಂತರ ಶಿಲುಬೆ ಏರುದ್ದಾನೆ KS ನಿಸಾರ್ ಅಹ್ಮದ್. ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಲಲಿತಾ ಸಿದ್ಧವಸಯ್ಯ. ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ. ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ. ನೆಕ್ಸ್ಟ್ ನೋಡೋದಾದ್ರೆ ಕದಡಿದ ಸಿಲಿಯನ್ನು ತಿಳಿವಂದದೆ ಅಂದ್ರೆ ರಾಮಚಂದ್ರ ಚರಿತ್ರೆ ಪುರಾಣ ಆದ್ರೂ ಆಗಿರ್ಬಹುದು ಅಥವಾ ಅದು ಪಂಪ ರಾಮಾಯಣ ಆದ್ರೂ ಆಗಿರ್ಬೋದು. ಒಂದು ನಿಮಿಷ ಸರಿ. ಆಗ ವಚನಗಳು ಅಂದ್ರೆ ವಚನ ಸಮಗ್ರ ಸಂಪುಟ. ಇನ್ನು ಹುಟ್ಟದೇ ಇರಲಿ ನಾರಿಯರನ್ನೋಳು. ಕರ್ನಾಟಕ ಭಾರತ ಕಥಾಮಂಜರಿ ಗದುಗಿನ ಭಾರತ. ಪಗೇಂ ಬಾಲಕನೆಂಬರೆಂದ್ರೆ ಸೋಮೇಶ್ವರ ಜಾತಕ. ಜಾಲಿಯ ಮರದಂತೆ ಪುರಂದರದ ಸಾಹಿತ್ಯ ದರ್ಶನ. ಹಬ್ಬಲಿ ಅವರ ರಸಬಲಿ ಗರ್ತಿ ಹಾಡು. ಬೆಳಗು ಜಾವ ಅಂದ್ರೆ ಮುಕ್ತ ಕಂಟಕ. ಮುಂಬೈ ಜಾತಕ ಅಂತಂದ್ರೆ ತೆರೆದ ದಾರಿ. ಶಿಲುಬೆ ಏರಿದ್ದಾನೆ ವ್ಯಕ್ತಿಪರ ಕವನಗಳು. ಒಂದು ಹೂ ಹೆಚ್ಚಿಗೆ ಇಡ್ತೀನಿ 2006 ಕವಿತೆ. ನೆಕ್ಸ್ಟ್ ಹತ್ತಿ ಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವನ. ಒಮ್ಮೆ ನಗುತ್ತೇವೆ ನಾನೆಂಬ ಮಾಯಿ. ಎಲ್ಲ ಪ್ರಶ್ನೆ ಬರ್ತಕ್ಕಂಥವು ಎಲ್ಲ ಪ್ರಶ್ನೆ ನೀವು ವಿಡಿಯೋನ ಕೊನೆ ತನಕ ನೋಡಿದಾಗ ಮಾತ್ರ ಅರ್ಥ ಆಗ್ತಕ್ಕಂಥದ್ದು. ಕದಡಿದ ಸಲಿಲಂ ತಿಳಿ ಬಂದದೆ ಚಂಪು. ಬಸವಣ್ಣವರು ಅಂದ್ರೆ ವಚನ. ಉರ್ಲಿಂಗ ಪದ್ಯ ಅಂತಂದ್ರೆ ವಚನ. ಇನ್ನು ಹುಟ್ಟದೇ ಇರಲಿ ನಾರಿಯರನ್ನೋಳು ಷಟ್ಪದಿ. ಪಗೇಂ ಬಾಲಕನೆಂಬರೆ ಶತಕ. ಜಾಲಿಯ ಮರದಂತೆ ಕೀರ್ತನೆ. ಹಬ್ಬಲಿ ಅವರ ರಸಬಳಿ ಜನಪದ ಅಥವಾ ತ್ರಿಪದಿ. ನೆಕ್ಸ್ಟ್ ಬೆಳಗು ಜಾವ ಅಂದರೆ ಅದು ಸುನೀತಾ. ನಾಗಚಂದ್ರ ಅಂದ್ರೆ ಅಭಿನವ ಪಂಪ. ಬಸವಣ್ಣನವರು ಭಕ್ತಿ ಭಂಡಾರಿ ಅಥವಾ ಕೂಡಲ ಸಂಗಮ ದೇವ. ಉರ್ಲಿಂಗ ಪದ್ಯ ಅಂತಂದ್ರೆ ಉರ್ಲಿಂಗ ಪದ್ಯ ಪ್ರಿಯ ವಿಶ್ವೇಶ್ವರ. ಕುಮಾರವ್ಯಾಸ ಅಂದ್ರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಪುಲಿಗಿರಿ ಸೋಮನಾಥ ಹರಿಹರ ಶ್ರೀ ಚನ್ನ ಸೋಮೇಶ್ವರ. ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಪುರಂದರ ವಿಠಲ. ಅವರ ಒಂದು ಕಾವ್ಯನ ಮಾತು ಬಿರುದು ಹೇಳ್ತೇನೆ. ಅದಾದ ನಂತರ ಕೊನೆಯದಾಗಿ ದ ರಾ ಬೇಂದ್ರೆ ಅಂದ್ರೆ ಅಂಬಿಕಾತನಯ ದತ್ತ. GS ಶಿರುದ್ರಪ್ಪ ಅಂದ್ರೆ ರಾಷ್ಟ್ರಕವಿ. ಇದರಿಂದಾನೇ ಅವರು ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇದೆ. ಇದಿಷ್ಟಾಯ್ತು. ಈಗ ಗ್ರಾಮರ್ ಸೆಕ್ಷನ್ ಮೇಲೆ ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ ನಿಮಗೆ. ಈಗ 16 ಅಂಕದ ವ್ಯಾಕರಣ ಪ್ರಶ್ನೆ ಮಾಲಿಕೆಯನ್ನ ಒಂದೊಂದಾಗಿ ನೋಡ್ತಾ ಹೋಗ್ತೀವಿ. ಚಂದ್ರ ಅಂದ್ರೆ ಚಂದಿರ ತಿಂಗಳು ಸಮಾನಾರ್ಥಕ ಪದ. ಚಂದ್ರ ಅಂತಂದ್ರೆ ಚಂದಿರ ಅಥವಾ ತಿಂಗಳು. ಕಾಂತಾರ ಅಂತಂದ್ರೆ ಅಡವಿ ಕಾಡು ವಿಪಿನ ಆಯ್ತಾ ಅರಣ್ಯ. ನಾರಿ ಅಂದ್ರೆ ಮಹಿಳೆ ಸ್ತ್ರೀ ಹೆಣ್ಣು ವನಿತೆ. ಮಗ ಅಂತಂದ್ರೆ ಸುತ ಅಂತಂದ್ರೆ ಮಗ ಆಯ್ತಾ. ಮನೆ ಅಂತಂದ್ರೆ ಗೃಹ ನಿಲಯ ನಿವಾಸ. ಸಮುದ್ರ ಅಂದ್ರೆ ಕಡಲು ಸಾಗರ. ಉಂಬು ಅಂದ್ರೆ ಉಣ್ಣು ಅಥವಾ ತಿನ್ನು. ಇಷ್ಟೇ, ತುಂಬಾ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು. ಉಪಟಳ ಅಂತಂದ್ರೆ ತೊಂದರೆ ಕೊಡುವುದು ಅಥವಾ ಹಿಂಸೆ ಮಾಡ್ತಕ್ಕಂಥದ್ದು. ಕಲಹ ಅಂದ್ರೆ ಜಗಳ ಯುದ್ಧಕಾಂಡ ಕಾದಾಟ. ಮಾರ ಅಂತಂದ್ರೆ ಕಾಮ ಮನ್ಮತ. ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗೋಣ. ಈಗ ಮರ್ಕಟ ಅಂತಂದ್ರೆ ಮಂಗ ಕೋತಿ. ಸಲೀಲ ಅಂತಂದ್ರೆ ನೀರು ಜಲ ಉದಕ. ಸೊರಗು ಅಂದ್ರೆ ಬಾಡು ಅಥವಾ ಒಣಗು. ಪ್ರಮೋದ ಅಂತಂದ್ರೆ ಸಂತೋಷ ಅಥವಾ ಆನಂದ. ನೆಕ್ಸ್ಟ್ ನೋಡ್ತಾ ಇದ್ರೆ ತ್ರಿಷ್ಯ ಅಂತಂದ್ರೆ ಬಾಯಾರಿಕೆ ಬಾಯಿ ಒಣಗುವಿಕೆ ಅಂತಾನು ಬರಿಬೋದು ನೀವು. ಭೂಮಿ ಅಂದ್ರೆ ಧರೆ ಇಳೆ. ತಾರೆ ಅಂತ ಇಲ್ಲಿ ನೆಕ್ಸ್ಟ್ ಇದೆ ನೋಡ್ತಾ ಹೋಗೋಣ. ತಾರೆ ಅಂತಂದ್ರೆ ನಕ್ಷತ್ರ ಚುಕ್ಕಿ. ನೆಕ್ಸ್ಟ್ ಕಳೆ ಅಂತಂದ್ರೆ ಕಾಂತಿ ಹೊಳಪು. ಅಣು ಅಂತಂದ್ರೆ ಅಕ್ಷಿ ನಯನ. ಅನಲ ಅಂತಂದ್ರೆ ಬೆಂಕಿ ಅಥವಾ ಅಗ್ನಿ. ಸಮರ ಅಂದ್ರೆ ಯುದ್ಧ. ಭಾನು ಅಂತಂದ್ರೆ ಆಕಾಶ ಗಗನ ಆಗಸ. ಹದ್ದು ಅಂದ್ರೆ ಪಕ್ಷಿ. ನಾನಾರ್ಥಕ ಪದಗಳು ನೋಡ್ತಾ ಹೋಗ್ತೀವಿ. ಈಗ ಮೊದಲು ಕರ ಅಂತಂದ್ರೆ ಕೈ ಅಥವಾ ತೆರಿಗೆ. ದೊರೆ ಅಂದ್ರೆ ರಾಜ ಅಥವಾ ಸಿಗುವುದು. ತೊರೆ ಅಂತಂದ್ರೆ ನದಿ ಹಳ್ಳ. ತ್ಯಜಿಸೋದು ಅಂದ್ರೆ ತೇಜಸ್ಸು ಅಷ್ಟೇ, ಬಿಟ್ಟು ಬಿಡೋದನ್ನ ಅಂತ. ಗುರು ಅಂತಂದ್ರೆ ಶಿಕ್ಷಕ ಹಿರಿಯ. ಅದಾದ ನಂತರ ಕಲಿ ಅಂದ್ರೆ ಶೂರ ಕಲಿಯುವುದು. ಬಟ್ಟೆ ಅಂತಂದ್ರೆ ದಾರಿ ವಸ್ತ್ರ. ಹರಿ ಅಂತಂದ್ರೆ ಕತ್ತರಿಸು ಅಥವಾ ಗ್ರಹಿಸು. ಅಡಿ ಅಂದ್ರೆ ಪಾದ ಅಥವಾ ಅಳತೆ. ಕವಿ ಅಂದ್ರೆ ಕಾವ್ಯ ರಚನೆಕಾರ ಅಥವಾ ಆವರಿಸು. ನೆಕ್ಸ್ಟ್ ಗುಣವಾಚಕಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಈಗ ಗುಣವಾಚಕಗಳು ನೆಕ್ಸ್ಟ್ ಹುಸಿನಿದ್ದೆ ಅಂದ್ರೆ ಇಲ್ಲಿ ಹುಸಿ ಬರುತ್ತೆ, ಬೆಳ್ಳಿ ಬರುತ್ತೆ, ಸುಂದರ ಬರುತ್ತೆ, ಹಸಿರು ಬರುತ್ತೆ. ಇಲ್ಲಿ ಏನೇ ಇದ್ರು ಇವಿಷ್ಟರಲ್ಲೇ ಇವೇನಿದೆಯಲ್ಲ ಇದೇ ಬರ್ತಕ್ಕಂಥದ್ದು. ನೀವು ಅದನ್ನು ಕರೆಕ್ಟಾಗಿ ನೋಡ್ಬೇಕು ಅದನ್ನ ಅಷ್ಟೇ. ಹೆಮ್ಮರ ಅಂತಂದ್ರೆ ಇಲ್ಲಿ ಸ್ವಲ್ಪ ಕ್ವಶನ್ ಟ್ವಿಸ್ಟ್ ಆಗಿದೆ. ಹೆಮ್ಮರ ಅಂತಂದ್ರೆ ಇಲ್ಲಿ ಹಿರಿಯ ಮರ ಅಂತ ಬರೆದ್ಬಿಟ್ರೆ ಮುಗೀತು. ಶುದ್ಧ ನೀರು ಶುದ್ಧ. ಗೋಮರಿ ಅಂತಂದ್ರೆ ಗೂಗೆ ಮರಿ ಬರಿಬೇಕಾಗುತ್ತೆ. ಗೋಮರಿ ಬರಕ್ಕಾಗಲ್ಲ, ಗೂಗೆ ಮರಿ ಅಂತ ಬರೀರಿ. ಕೆಲವೊಂದಿಷ್ಟು ಟ್ರಿಕ್ಸ್ ಇರುತ್ತೆ. ದೊಡ್ಡ ಹುಡುಗ ಅಂದ್ರೆ ದೊಡ್ಡ, ಒಳ್ಳೆ ಹುಡುಗಿ ಅಂದ್ರೆ ಒಳ್ಳೆಯ, ಕಿರು ಹಾದಿ ಅಂದ್ರೆ ಕಿರು, ರಸಬಳ್ಳಿ ಅಂದ್ರೆ ರಸ, ಕಲಿವೀಮ ಅಂದ್ರೆ ಕಲಿ. ಹಿತವಚನ ಅಂತಂದ್ರೆ ಇಲ್ಲಿ ಹಿತ ಬರುತ್ತೆ. ದುರ್ಜನ ಅಂತಂದ್ರೆ ದುರ್ ಬರುತ್ತೆ. ದುರ್ಗಂಧ ಅಂದ್ರೆ ದುರ್ ಬರುತ್ತೆ. ಘೋರ ಪಾಪಿ ಅಂತಂದ್ರೆ ಘೋರ. ಒಳನೋಟ ಅಂತಂದ್ರೆ ಒಳ. ಮುದ್ದು ಜೀವಿ ಅಂದ್ರೆ ಮುದ್ದು. ಕ್ರಿಯಾಪದಗಳ ಧಾತು ರೂಪಗಳು. ನಿಂದರು ಅಂತಂದ್ರೆ ನಿಂದ. ಬಂದಿತ್ತು ಅಂತಂದ್ರೆ ಬಂದನು ಅಥವಾ ಬರು ಬಂದು. ಇಷ್ಟೇ. ಕುಣಿದವನು ಅಂತಂದ್ರೆ ಕುಣಿ ಬರುತ್ತೆ. ಹಾಡುಗಳು ಅಂದ್ರೆ ಹಾಡು. ಓದುವನು ಅಂದ್ರೆ ಓದು. ಹೋದರು ಅಂತಂದ್ರೆ ಹೋದ. ತಿಂದನು ಅಂದ್ರೆ ತಿನ್ನು. ಕಲಿಯುವರು ಅಂದ್ರೆ ಕಲಿ. ಕಂಡವರು ಅಂದ್ರೆ ಕಾಣು. ಸೋತನು ಅಂತಂದ್ರೆ ಸೋಲು. ನೆಕ್ಸ್ಟ್ ಕಾಲ ಸೂಚಕಗಳು ನೋಡಿ ಇಲ್ಲಿ ನೋಡಿ ಕರೆಕ್ಟಾಗಿ. ಹಾಡುವಳು ಬರುವಳು
ಹೋಗುವರು. ಇವಿಷ್ಟು ಭವಿಷ್ಯತ್ ಕಾಲ. ದ ಭೂತ, ಉತ್ತ, ವರ್ತಮಾನ, ವ ಭವಿಷ್ಯ. ವ ಅಂತ ಬಂದ್ರೆ ಹಾಡುವಳು, ಬರುವರು, ಹೋಗುವರು ಈ ರೀತಿ ಬಂದ್ರೆ ವ ಬರ್ತಾ ಇದೆ. ಇಲ್ಲಿ ಉಚ್ಚಾರಣೆಯನ್ನ ಮಾಡಿ ನೋಡಿ ನೀವು. ಹಾಡುವಳು, ಬರುವನು, ಹೋಗುವರು ಈ ರೀತಿ ವ ಬರ್ತಾ ಇದೆ. ಇಲ್ಲಿ ಬರುವರು ವ ಬರ್ತಾ ಇದೆಯಲ್ಲ. ವ ಬಂದ್ರೆ ಅದು ಭವಿಷ್ಯತ್ ಕಾಲ ಅಂತ ನೆನ್ಪಿಟ್ಕೊಳ್ಳಿ. ಉತ್ತಾರೆ, ನಲಿಯುತ್ತಾರೆ, ಕುಣಿಯುತ್ತದೆ, ಹಾರುತ್ತದೆ, ತದೆ, ಉತ್ತದೆ, ನೋಡುತ್ತದೆ, ವರ್ತಮಾನ ಕಾಲ. ಉತ್ತ ಅಂತ ಬಂದ್ರೆ ಅದು ವರ್ತಮಾನ ಕಾಲ. ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡಿ. ಅದಾದ ನಂತರ ದ ಹೋದರು, ನೋಡಿತು, ಹೋದನು, ಕೇಳಿದರು, ಆಡಿದರು. ಆಲ್ಮೋಸ್ಟ್ ದ ಬರ್ತಾ ಇದೆಯಲ್ಲ, ಸೊ ಹಾಗಾಗಿ ಇದು ಭೂತಕಾಲ. ಇಷ್ಟನ್ನು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇವು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ನಾನು, ನೀವು ನೋಡಿ ಅಷ್ಟೇ. ವಿಭಕ್ತಿ ಪ್ರತ್ಯಯಗಳು. ದೂರದೊಳ್ ಸಪ್ತಮಿ, ಮನೆಗೆ, ಗುರುವಿಗೆ, ಪಾಪಿಗೆ, ಯಮಸುತಂಗೆ ಚತುರ್ಥಿ, ವಲ್ಲಭನ, ಕದಡಿದ, ಕಟ್ಟಿಗೆಯ ಷಷ್ಠಿ, ಕಲಿವಿ ಮನೆ, ರಾವಣನೇ, ಮಗುವೆ ಸಂಬೋಧನ. ಅದಾದ ನಂತರ ವಿಶ್ವಾಸದಿಂದ, ಮನೆಯಿಂದ, ಇಂದ ಅಂದ್ರೆ ತೃತೀಯ, ಕಣ್ಣಿನ ದೆಸೆಯಿಂದ, ರಾಮನಿತ್ಯ ದೆಸೆಯಿಂದ ಅಂತ ದೆಸೆಯಿಂದ ಬಂದ್ರೆ ಪಂಚಮಿ, ಇವರಂ ಸಲಿಲಂ ಕೆಲವಂ ಶಾಸ್ತ್ರಗಳಂ ದ್ವಿತೀಯ, ಮಾರ್ಚ್ನನ್ನು, ಜಲವನ್ನು, ಕುದುಪನನ್ನು ಅನ್ನೋದ್ರೆ ದ್ವಿತೀಯ. ಇಲ್ಲಿ ತಿಮ್ಮಪ್ಪನವರಲ್ಲಿ ಲಾವಾರಸದಲ್ಲಿ, ಬಿಸಿಲಲ್ಲಿ ಸಪ್ತಮಿ, ರಾಮನಿಂ ತೃತೀಯ, ದರೆಯೋಳ್, ಗದ್ದೆದೋಳ್, ಲೋಕದೋಳ್ ಸಪ್ತಮಿ. ಇಲ್ಲಿ ತತ್ಸಮ ತದ್ಭವ. ಶಿರ ಅಂತಂದ್ರೆ ಶಿರ, ಮಾಲ ಅಂತಂದ್ರೆ ಮಾಲೆ, ಶಾಲಾ ಅಂತಂದ್ರೆ ಶಾಲೆ, ಆಶಾ ಅಂದ್ರೆ ಆಸೆ, ಸಂಸ್ಥಾ ಅಂದ್ರೆ ಸಂಸ್ಥೆ, ಭಿಕ್ಷಾ ಅಂದ್ರೆ ಭಿಕ್ಷೆ. ಇಲ್ಲೆಲ್ಲ ಕೊಟ್ಟಿದ್ದೀನಿ, ನೀವು ಒಂದ್ಸಲ ನೋಡ್ಕೊಂಬಿಡಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಮುಖ ಅಂದ್ರೆ ಮೊಗ, ಯೋಗಿ ಅಂದ್ರೆ ಜೋಗಿ, ವೀರ ಅಂದ್ರೆ ವೀರ, ಯಶಸ್ಸು ಅಂತಂದ್ರೆ ಜಸ, ಕ್ಷಮೆ ಅಂದ್ರೆ ಕ್ಷಮ ಅಂದ್ರೆ ಕ್ಷಮೆ, ಆಕಾಶ ಅಂತಂದ್ರೆ ಆಕಾಶ, ಅಗ್ನಿ ಅಂತಂದ್ರೆ ಅಗ್ಗಿ, ಅಕ್ಷರ ಅಂತಂದ್ರೆ ಅಕ್ಕರ, ಸ್ವರ್ಗ ಅಂದ್ರೆ ಸಗ್ಗ, ಲಕ್ಷ ಅಂತಂದ್ರೆ ಲಕ್ಕ, ಕಸ್ತೂರಿ ಅಂದ್ರೆ ಕಸ್ತೂರಿ. ನುಡಿಗಟ್ಟುಗಳಿಗೆ ವಾಕ್ಯ ರಚನೆ ಇಲ್ಲೆಲ್ಲ ಕೊಟ್ಟಿದ್ದೀನಿ, ನೀವೇ ಇದನ್ನು ನೋಡ್ತಾ ಹೋಗ್ಬೇಕಷ್ಟೇ. ಇನ್ನೊಂದು ನೆಕ್ಸ್ಟ್ ವಿರುಕ್ತಿಗಳು. ಬೇಗ ಮಕ್ಕಳು ಬೇಗ ಶಾಲೆಗೆ ಬಂದರು. ಈ ರೀತಿ ಎಲ್ಲ ನಾನು ಓದ್ತಾ ಹೋಗಲ್ಲ, ನೀವು ಅದನ್ನು ನೋಡ್ಬೇಕಷ್ಟೇ. ಇದನ್ನು ತುಂಬಾ ಕಾಂಪ್ಲಿಕೇಟೆಡ್ ಇಲ್ಲ, ನೀವೇ ಅದನ್ನ ಇದು ವಾಕ್ಯ ರಚನೆಯನ್ನು ಮಾಡಬಹುದು. ನಿಷೇಧಾರ್ಥಕ ರೂಪಗಳು. ಹಾಡನು ಅಥವಾ ಹಾಡುವುದಿಲ್ಲ, ಬರುವುದು ಅಥವಾ ಬಾರದು, ಬಂದನು ಬಾರನು, ಬರನು ಅಥವಾ ನೋಡನು, ಬರುತ್ತಾರೆ ಬಾರರು ಅಥವಾ ಬರುವುದಿಲ್ಲ, ನೋಡಳು, ಆಡಿದರು ಆಡರು. ಇಷ್ಟ. ಪತ್ರ ಲೇಖನ ಮಾದರಿ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ, ಒಂದ್ಸಲ ನೀವು ನೋಡ್ತಾ ಹೋಗಿ ಅಷ್ಟೇ. ಪ್ರಬಂಧ ಲೇಖನ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ದೀನಿ. ಅದಾದ ನಂತರ ನಾನು ಒಂದು ಇನ್ನೂ ಹೇಳಿಲ್ಲ ನಿಮ್ಗೆ, ಏನಂತಂದ್ರೆ 2 ಅನ್ಯದೇಶಿ ಪದಗಳನ್ನ ಬರೀರಿ ಅಂತಂದ್ರೆ ಗ್ರನೇಡು, ರೈಫಲ್ಲು, ಟ್ಯಾಂಕು, ಮೇಜು, ಪುಸ್ತಕ ಇಷ್ಟನ್ನ ಬರೆದ್ಬಿಡಿ ಆಗುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ವಿಡಿಯೋನ ಕೊನೆ ತನಕ ನೋಡಿದ್ರೆ ಅಂತ ಭಾವಿಸ್ತಾ ಇದ್ದೀನಿ. ಈ ಒಂದು PDF ಅನ್ನ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ, ಹೋಗಿ ತಗೊಳ್ಳಿ. ಥ್ಯಾಂಕ್ ಯು.